ಶುಭ ನಾಮಸ್ತೋತ್ರವಾಗಲಿ. ನಾನು ಹೋದ ವಾರೆಲ್ಲ ಒಂದು 2-3 ದಿವಸ ಆರಾಮೇ ಇಲ್ಲ ಆಗೈತೆ ರೀ. ನಾ ಏನು ದವಾಖಾನೆಗೆ ಹೋಗಲಿಲ್ಲ ರೀ. ಸರ್ಗಳಿಗೆ ಫೋನ್ ಹಚ್ಚೀನಿ ರೀ. ಸರ್ ನಂಗೆ ಆರಾಮಿಲ್ರಿಪ್ಪ, ಪ್ರೇಯರ್ ಮಾಡೋಣ ಸರ್ ಪ್ರೇಯರ್ ಮಾಡಿರಿ. ಮತ್ತು ನಾ ಕೊಟ್ಟು ಸ್ತೋತ್ರ ಹೇಳ್ತೇನೆ ರೀ ದೇವರಿಗೆ. ನಂಗೆ ಆರಾಮಾಗಿತ್ತು. ಮತ್ತು ನನ್ನ ಮಗಳಿಗೂ ಆರಾಮಿಲ್ಲ ಆಗಿತ್ತು ರೀ. ಒಂದು 4 ದಿವಸ ಬಂದಿವಿ ರೀ ಇಲ್ಲಿ. ಆವಾಗ ಆರಾಮಿಲ್ಲ ಆಗಿತ್ತು ರೀ ಅಂತ ದವಾಖಾನೆಗೆ ಆಕೆಗೆ ರಿಪೋರ್ಟ್ ಬೇಕಾಗಿತ್ತು ರೀ. ಒಂದು ವಾರ ನಿಲ್ಸೇನಿ ರಜಾ ಹಾಕಿ ರಿಪೋರ್ಟ್ ಬೇಕಾಗಿತ್ತನ್ನ ಸರ್ಕಾರ ದವಾಖಾನೆಗೆ ಕಳ್ಸೀನಿ ರೀ ನಾ. ಅಂತ ರಕ್ತ ಕಡಿಮೆ ಐತಿ, 3 ಬಾಟ್ಲೆ ರಕ್ತ ಹಚ್ಬೇಕಂತ ಹೇಳಿರಿ. ರಕ್ತ ಹಚ್ಬೇಕಂತ ಹೇಳಿರಿ. ಅವತ್ತು ಒಂದೇ ಹಚ್ಕೊಂಡು ಬಂದ್ರಿ. ಬ್ಯಾಡ ನಾನು ಅಂದಿನೂ ಹಚ್ಕೊಂಡು ಬಾ ತಂದಿದ್ರು ಒಂದು ಸಲ. ಮತ್ತು ಬ್ಯಾಡ ಬಿಡು, ಏನಾಗಂಗಿಲ್ಲ, ದೇವರೆಲ್ಲ ಕಾರ್ಯ ಮಾಡ್ತಾರೋ, ಮತ್ತು ಕಡಿಮೆ ಆಗ್ತೈತಿ ಅಂತ ಅಂತೀನಿ ರೀ. ಮತ್ತು ಏನಿಲ್ಲ ರೀ, ನಮ್ಮ ಹುಡುಗಿ ಎಲ್ಲ ಆರಾಮಾಗೈತೆ ರೀ. ಆರಾಮಿದಾಳೆ ರೀ. ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ ರೀ. ಮತ್ತು ನನ್ನ ನಡಿಯನ ಮಗಳು ರೀ, ಆಕೆ ಈಗ ಬೆಂಗಳೂರಿಗೆ ಹೋಗಿದ್ದಾಳೆ ರೀ. ದೇವ್ರ ಆಕೆಗೆ ಚಲೋ ಇಡ್ಲಂತ ನಾವು ಹೇಳ್ಕೊತೀನಿ ರೀ. ಆಕೆಗೆ ಕಣ್ಣದ ಪ್ರಾಬ್ಲಮ್ ಐತೆ ರೀ. ನನ್ನ ಮಗಳಿಗೆ ಕಣ್ಣದ ಭಾಳ ಪ್ರಾಬ್ಲಮ್ ಇತ್ತು ರೀ. ಈಗ ನಂಗೆ ಸಭೆಗೆ ಬಂದಂದು ಎಲ್ಲ ಕಡಿಮೆ ಆಗೈತೆ ರೀ. ಮತ್ತು ಕೆಲಸಕ್ಕೆ ಹೋಗಿದ್ದಾಳೆ. ದೇವರ ಆಶೀರ್ವಾದ ಸದಾ ಇರ್ಲಂತೇಳಿ, ನನ್ನ ಮಗಳು ಆರಾಮಾಗಿರ್ಲಂತ ಹೇಳೋದು. ಎಲ್ಲರೂ ನೀವು ಪ್ರಾರ್ಥನೆ ಮಾಡಿರಿ. ನನ್ನ ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ನನ್ನ ಮಗಳು ಚಲೋ ಆಗಿದ್ದಾಳೆ. ನಾ ಇಲ್ಲಿ ಸಭೆಗೆ ಬಂದಾಗಿಂದ ನೋಡಿ, ಒಂದು ತಿಳ್ಕೊಡ್ರಿ, ದೇವರು ಎಲ್ಲವನ್ನು ನೋಡ್ತಾ ಇರ್ತಾರೆ. ನಾವೇನಿದ್ದೀವಿ, ನಾವೇನು ಮಾಡ್ತೀವಿ, ಏನು ಮಾತಾಡ್ತೀವಿ, ಎಲ್ಲವನ್ನು ದೇವರು ಕೇಳಿಸ್ಕೊಳ್ತಾರೆ. ಆ ಪರಿಸ್ಥಿತಿಗಳು ಬರುವಾಗ ನಮ್ಮದು ಎಲ್ಲವನ್ನು ದೇವರು ಬದಲಾಯಿಸ್ತಾರೆ. ಇಲ್ಲಿ ನಂಬಿಕಸ್ಥರಾಗಿರ್ಬೇಕು, ಅಳಬೇಡಿ. ದೇವರಿದ್ದಾರೆ, ನಾವು ಪ್ರೇಯರ್ ಮಾಡ್ತಿದ್ವಿ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ. ಖಂಡಿತವಾಗಲೂ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಓಕೆ.